ವಿಧಾನಸೌಧದಲ್ಲಿ ಕುತ್ಕೊಂಡಲ್ಲ ಕಣಪ್ಪ ಮಾತಾಡೋದು. ಬರ್ಲು ಭೂಮಿ ಬಂಜರು ಭೂಮಿ ಅನ್ನೋದಲ್ಲ. ಅಭಿವೃದ್ಧಿ ಮಾಡಿ ತೊಂದರೆ ಇಲ್ಲ, ಆದ್ರೆ ನಮ್ ಜಾಗದಲ್ಲಿ ಬಂದು ಯಾಕೆ ಅಭಿವೃದ್ಧಿ ಮಾಡ್ತೀವಿ? ಇದರದ್ದು ಸಮಸ್ಯೆಗಳಾದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀರಾ? ಬಿಡದಿ ಟೌನ್ಶಿಪ್ ವಿಚಾರವನ್ನ ರೈತರ ಪರವಾಗಿ ಮಾಡ್ತಾ ಇದ್ದಾರ ಹೋರಾಟ, ಭವಿಷ್ಯದ ರಾಜಕೀಯ ಅಸ್ತ್ರವನ್ನಾಗಿಸಿಕೊಂಡಿದ್ದಾರ ಅಂತ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ನೀವು ಈ ಟೌನ್ಶಿಪ್ ಅನ್ನ ಈಗಲೇ ಮಾಡಿ ಮುಗಿಸ್ಬೇಕಂತ ಬಿಟ್ಟು ನೀವು ಆಟಕ್ಕೆ ಬಿದ್ದಿದ್ರಲ್ಲ, ಇದು ಸರ್ಕಾರದ ಈ ಧೋರಣೆ ಒಳ್ಳೇದಲ್ಲ ಅಂತ ನಮ್ಮ ಭಾವನೆ. ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ್ದು ಇದನ್ನ ಜಸ್ಟ್ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇದ್ದೀವಿ ಅಷ್ಟೇ ಅಂತ ಅವರು. ಡಿ ಕೆ ಶಿವಕುಮಾರ್ ಬಹಳ ಬುದ್ಧಿವಂತರು, ಚಾಣಾಕ್ಷರಿದ್ದಾರೆ. ಅವರು ಕುಮಾರಸ್ವಾಮಿ ಅವ್ರ ತೀರ್ಮಾನ ತಗೊಂಡಿರ್ತಕ್ಕಂಥದಕ್ಕೆ ಅವರೇ ವಿತ್ಡ್ರಾ ಮಾಡಿದ್ರಲ್ಲಪ್ಪ. ನೀವ್ ಯಾಕಪ್ಪ ಮುಂದುವರ್ಸಕ್ ಹೋಗ್ತಿರೋದನ್ನ? ಬರೀ ಬಿಡದಿ ಟೌನ್ಶಿಪ್ ಇಟ್ಕೊಂಡು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಾವು ರಾಜಕಾರಣ ಕಟ್ತೀವಿ ಅಂತ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 1 ತಿಂಗಳು 2 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಚುನಾವಣೆ ಪೂರ್ವದಲ್ಲಿ ಒಂದಷ್ಟು ರಾಜಕೀಯ ಹೋರಾಟವೇನಾದ್ರೂ ಆಗಿದೆಯಾ ಇದು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಮನಸ್ಸೊಪ್ಪಲ್ಲ ಕೆಲವರಿಗೆಲ್ಲ. ನಾವು ಹೊರಗಡೆ ಕಟ್ಸ್ಕೊಟ್ರೆ ಹೆಂಗಿರ್ತೈತಿ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್ ಕಿಲಾರ್ಲಹಳ್ಳಿ. ನಿಮಗೀಗಾಗಲೇ ಗೊತ್ತಿದೆ, ಬಹಳಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಈ ಒಂದು ವಿವಾದ ಬಹಳಷ್ಟು ಧ್ವನಿಯನ್ನ ಎತ್ತುತ್ತಾ ಇದೆ. ಬಿಡದಿ ಟೌನ್ಶಿಪ್ ವಿವಾದ, ಅಲ್ಲಿನ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರಸ್ತುತ ಇರುವಂತಹ ಸರ್ಕಾರ ಹಪಾಹಪಿಸುವಂತ ಹೋರಾಟಕ್ಕೆ ಬಿದ್ರೆ, ಮತ್ತೊಂದ್ ಕಡೆ JDS ಪಕ್ಷದ ನಾಯಕರು ಅದನ್ನ ತಡಿಬೇಕು, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಟೌನ್ಶಿಪ್ ಮಾಡೋದಕ್ಕೆ ಇಲ್ಲೇನು ರೈತರು ಭೂಮಿಯನ್ನ ಕೊಡೋದಿಲ್ಲ, ಹಸಿರಾಗಿರುವಂತ ಭೂಮಿಯನ್ನ ಕಾಪಾಡ್ಕೊಳ್ಬೇಕಾಗಿದೆ ಅಂತ ಮತ್ತೊಂದ್ ಕಡೆ ಹೋರಾಟವನ್ನ ಮಾಡ್ತಿದ್ದಾರೆ. ಕಳೆದ ಹತ್ತಿರ 1.5 ವರ್ಷಕ್ಕೆ ಬರ್ತಾ ಇದೆ ಈ ಹೋರಾಟ. ಕಳೆದ 2-3 ತಿಂಗಳಿಂದ ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು ಬಿಡದಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಅವರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಮಾಜಿ ಶಾಸಕರು ಪಾವಗಡದ KM ತಿಮ್ಮರಾಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ, ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಸರ್. ನಮಸ್ತೆ. 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 ಈ ವಿವಾದ ಇಷ್ಟು ತೀವ್ರತೆ ಪಡ್ಕೊಳ್ಳೋದಕ್ಕೆ ಕಾರಣ ಏನ್ ಸರ್? ಕುಮಾರಸ್ವಾಮಿ ಅವರು ಹಿಂದೆ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕಂತ ಅವ್ರು ತೀರ್ಮಾನ ತಗೊಂಡಿದ್ರು ಅಂತ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ ಅಂದಿನ ಸಂದರ್ಭದಲ್ಲಿ ಎಲ್ಲ ರೈತಾಪಿ ವರ್ಗ ಬಂದು ನಾವು ಬಹಳಷ್ಟು ಇದರಿಂದಲೇ ನಾವು ಬದುಕನ್ನ ಕಟ್ಕೊಂಡಿದ್ದೀವಿ, ನಮ್ಗೆ ಟೌನ್ಶಿಪ್ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿ ಮನವಿ ಮಾಡಿದಾಗ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಅದು ಟೌನ್ಶಿಪ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಕೈ ಬಿಟ್ಟಿರ್ತಕ್ಕಂಥ ವಿಚಾರ ನಮಗ್ ಗೊತ್ತಿರ್ತಕ್ಕಂಥ ವಿಚಾರ ಇದಲ್ಲ. ಆಮೇಲೆ ತದನಂತರ ಕುಮಾರಸ್ವಾಮಿ ಅವರ ಒಂದು ಮನದಾಳದ ಮಾತು ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ. ಇತ್ತೀಚಿನ ಪರಿಸ್ಥಿತಿನಲ್ಲಿ ಏನು ನಾವು ಭೂಮಿಗಳನ್ನ ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಭೂಮಿಗಳನ್ನ ನಾವು ಕೊಡ್ತಾ ಇದ್ದೀವಿ, ರೈತರು ಕೊಟ್ಟಿರ್ತಕ್ಕಂಥ ರೈತರು ಅನೇಕ ಜನ ಇವತ್ತು ತುಂಬಾ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ವಿಚಾರವನ್ನ ಅವರು ನಮ್ಮ ಶಾಸಕರು ಬಂದು ಅವರು ಮಂದಟ್ಟು ಮಾಡ್ತಾ ಇದ್ರು. ಓಕೆ, 50% ಅದೇನು ರೇಷಿಯೋದಲ್ಲಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೂ ಜಮೀನು ಬಿಡೋದು ಮತ್ತು ಡೆವಲಪ್ಮೆಂಟ್ ಮಾಡೋದು, ಈ ಥರದ್ದೆಲ್ಲ ಅವರೆಲ್ಲ ಚಿಂತನೆ ಮಾಡಿ ಇದರಿಂದ ಉಪಯೋಗ ಆಗುತ್ತೋ ಇಲ್ಲ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಕ್ಕಂಥ ವಿಚಾರಗಳು ನಮ್ಮ ಮುಂದೆ ತಂದು ಮಾತಾಡ್ತಾ ಇದ್ರು. ಒಟ್ಟಾರೆ ಅವ್ರ ಮನಸ್ಸಿನಲ್ಲಿ ಯಾವುದೇ ರೈತರಿಗೂ ನೋವು ಬರದ ರೀತಿಯಲ್ಲಿ ನಾವು ಇಂಥ ಒಂದು ತೀರ್ಮಾನಗಳನ್ನ ಕೈಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರದ್ದು, ಕುಮಾರಸ್ವಾಮಿ ಅವ್ರ ಮನಸ್ಥಿತಿ ಇರ್ತಂಬೋದು ನಾವು ಹತ್ತಿರದಲ್ಲಿ ನೋಡಿರ್ತಕ್ಕಂಥ ವಿಚಾರ. ಇವತ್ತು ಈ ಒಂದು ವಿವಾದ ಯಾಕೆ ಇವತ್ತು ಇಷ್ಟೆಲ್ಲ ಬರ್ತಾ ಇದೆ ಅಂದ್ರೆ, ಅಲ್ಲಿ ರೈತರು ಬಹಳ ಸಣ್ಣ ರೈತರು ನಾವು ನೋಡಿದ್ವಿ. 2,000 ಎಕರೆ 2.5 ಎಕರೆ ಇದ್ರೆ 1,800 1,500 ಈ ತರ ರೈತರು ಅಲ್ಲೆಲ್ಲ ಇದ್ದಾರೆ. ಎಲ್ಲ 1 ಎಕರೆ 2 ಎಕರೆ 3 ಎಕರೆ ಈ ತರ ಸಣ್ಣ ರೈತರು ಅಲ್ಲಿ ಆ ಭೂಮಿಯಿಂದನೇ ಅವರು ಬದುಕನ್ನ ಕಟ್ಕೊಂಡವ್ರೆ. ಅದು ಬಹಳಷ್ಟು ಬದುಕು ಕಟ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ರೀತಿಯಾದಂಥ ವ್ಯವಸಾಯ, ಅಲ್ಲಿ ತೋಟಗಾರಿಕೆ ಬೆಳೆಗಳಿರ್ಬೋದು, ಮತ್ತೆ ಎಲ್ಲ ಹಣ್ಣಿನ ತೋಟಗಾರಿಕೆ ಬೆಳೆಗಳೆಲ್ಲ ಬಹಳಷ್ಟು ಅಲ್ಲಿ ಬೆಳೀತಾ ಇದ್ದಾರೆ. ತೆಂಗಿನ ತೋಟಗಳು, ಅಡಿಕೆ ತೋಟಗಳು, ಮಾವಿನ ತೋಟಗಳು, ರೇಷ್ಮೆ, ಇನ್ನೂ ಅನೇಕ ವಿಚಾರಗಳನ್ನ ಅಲ್ಲಿ ಆ ರೀತಿಯಾದಂಥ ಜೀವನ ನಡೆಸ್ಕೊಂಡು ಹೂವಿನ ತೋಟಗಳೆಲ್ಲ ಅವ್ರು ಬದುಕನ್ನ ಕಟ್ಕೊಂಡಿದ್ದಾರೆ. ಅವ್ರನ್ನ ಯಾಕೆ ನಾವು ಒಕ್ಕಲೆಬ್ಬಿಸ್ಬೇಕು ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಚಿಂತನೆ ಮಾಡಿದರು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಚಿಂತನೆ ಮಾಡಿ ಇದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ರೈತರೆಲ್ಲ ಬಂದು ಮನವಿ ಕೊಟ್ಟಾಗ ಈ ತರ ಮತ್ತೆ ಈ ಒಂದು ಕಾಂಗ್ರೆಸ್ ಸರ್ಕಾರದವರು ಈಗ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತ ಏನು ಮುಂದೆ ಬಂದಾಗ ರೈತರೆಲ್ಲ ಬಂದು ಈಗೆಲ್ಲ ಮನವಿ ಕೊಟ್ಟಾಗ ಮನವಿ ಆಧರಿಸಿ ಅವರು
ರೈತರಿಗೆ ಬೇಡ ಅಂದ್ರೆ ಯಾಕೆ ಮಾಡಕ್ ಹೋಗ್ತೀರ ಅಂತ ಬಿಟ್ಟರೆ ಅವ್ರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ನಗರಾಭಿವೃದ್ಧಿಯನ್ನ ಮಾಡಬೇಕು ಅಂದ್ರೆ ಅಭಿವೃದ್ಧಿ ಪಡಿಸುವಂತ ಉದ್ದೇಶವನ್ನ ಇಟ್ಕೊಂಡು ಬೆಂಗಳೂರಲ್ಲಿ ಒತ್ತಡ ಹೆಚ್ಚಾಗಿದೆ. ಅಲ್ಲಿನ ಸಂಘ ಸಂಸ್ಥೆಗಳಾಗಿರ್ಬೋದು, ಒಂದಷ್ಟು ಇಲಾಖೆಗಳನ್ನ ಇಲ್ಲಿಗೆ ಏನೋ ಅದನ್ನ ಸ್ಥಳಾಂತರ ಮಾಡೋದ್ ಮೂಲಕ ಒಂದಷ್ಟು ಜನರಿಗೆ ಒಳಿತಾಗುತ್ತಲ್ಲ ಇದರಿಂದ ಅನ್ನುವಂತ ಒಂದು ಮಾತು. ಈಗ ಟೌನ್ಶಿಪ್ ಮಾಡಿ ನಾವೆಲ್ಲ ಬೆಂಗಳೂರನ್ನೇ ನಾವು ಕೇಂದ್ರೀಕೃತ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಡಿ ಕೆ ಶಿವಕುಮಾರ್ ಅವ್ರೇನು ದೊಡ್ಡ ಒಂದು ಯೋಜನೆ ಇಟ್ಕೊಂಡಿದಾರಲ್ಲ, ಈಗ ನೀವು ನೋಡಿದ್ರಿ, ಈಗ ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥ SIR ರಿಪೋರ್ಟ್ ಅಲ್ಲಿ ನೀವು ನೋಡಿದ್ರಿ. SIR ರಿಪೋರ್ಟ್ ಅಲ್ಲಿ ಇವತ್ತು ಎಲ್ಲ ಬೆಂಗಳೂರಿಗೆ ಜನರನ್ನ ಕೇಂದ್ರೀಕೃತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನೀವು ಮಾಡ್ತಾ ಇದ್ರಿ. ಇವತ್ತು ನಿಮ್ಮ SIR ಅಲ್ಲಿ ಏನಾಗಿದೆ, ಬೆಂಗಳೂರಲ್ಲಿರ್ತಕ್ಕಂಥ 54 ಲಕ್ಷ ಮತದಾರರು ಇವತ್ತು ಹೊರಗಡೆ ಹೋಗ್ತಾ ಇದ್ದಾರೆ. ಅಂದ್ರೆ ಡಬಲ್ ಎಂಟ್ರಿಗಳಲ್ಲಾಗಿ ಅವರ ಊರಲ್ಲೆಲ್ಲ ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಅವರೆಲ್ಲ ಏನ್ ಬಯಸ್ತಾ ಇದಾರೆ, ಇವತ್ತು ಜೀವನಕ್ಕೋಸ್ಕರ ಇವತ್ತು ಬೆಂಗಳೂರಿಗೆ ಬರ್ತಾ ಇದಾರೆ. ನೀವು ಅದೇ ಟೌನ್ಶಿಪ್ ಅನ್ನ ನೀವು ಬೆಂಗಳೂರು ಸುತ್ತಮುತ್ತ ಮಾಡಂತ ಟೌನ್ಶಿಪ್ ಅನ್ನ ತುಮಕೂರು ಸುತ್ತಮುತ್ತ ಅಥವಾ ಕೋಲಾರ ಸುತ್ತಮುತ್ತ ಅಥವಾ ಬೇರೆ ಬೇರೆ ಚಿತ್ರದುರ್ಗ ಸುತ್ತಮುತ್ತ ಈ ತರದ ಮಾಡಿ ಯಾಕೆ ನೀವು ಅಲ್ಲಿ ಟೌನ್ಶಿಪ್ ಮಾಡಿ ಜನರಿಗೆ ಅಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥದಕ್ಕೆ ಹೆಚ್ಚಿನ ಇವತ್ತು ತುಮಕೂರು ವಸಂತ ನರಸಾಪುರ ಇವತ್ತು ದೊಡ್ಡ ಕಾರಿಡಾರ್, ಇಂಡಸ್ಟ್ರಿಯಲ್ ಕಾರಿಡಾರ್ ಇವತ್ತು ಅಂತ ಕಡೆ ಯಾಕೆ ನೀವು ಮಾಡಬಾರ್ದು? ಅಲ್ಲಿ ಯಾಕೆ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು? ಅದು ಬರಡು ಭೂಮಿಗಳನ್ನ ನೀವು ಯಾಕೆ ಬಳಸ್ಕೋಬಾರ್ದು? ನೀವು ಹೋಗಿ ಬರಡು ಭೂಮಿಯನ್ನ ಇದನ್ನ ಬಳಸ್ಕೋಬೇಕು, ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನ ಯಾಕೆ ನೀವು ಬಳಸ್ಕೊಂಬಕ್ ಹೋಗ್ತೀರಾ? ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದವರು ಚಿಂತನೆ ಮಾಡ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 1 ತಿಂಗಳು 2 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಗಸ್ಟ್ 9, 10, 11ನೇ ತಾರೀಕು ಏನು 3 ದಿನಗಳ ಪಾದಯಾತ್ರೆಯನ್ನ ಇಟ್ಕೊಂಡಿದ್ದಾರೆ. ಇದರ ಸಂಪೂರ್ಣ ಉದ್ದೇಶ ಏನು? ಹಾಗಾದ್ರೆ ಇದನ್ನು ರೈತರ ಪರವಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರಾ ಅಥವಾ ಚುನಾವಣೆ ಪೂರ್ವದಲ್ಲಿ ಒಂದಷ್ಟು ರಾಜಕೀಯ ಹೋರಾಟವೇನಾದ್ರೂ ಆಗಿದೆಯಾ ಇದು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧ ಆ ತರದ ಒಂದು ರಾಜಕೀಯದ ಒಂದೇ ಒಂದು ವಿಚಾರಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಹೋರಾಟ ರೂಪಿಸಿಲ್ಲ. ಹಿಂದೆ ಅವ್ರ ತಂದೆಯವರು ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರ ಅಂದ್ರೆ ಅವತ್ತು ರೈತರೆಲ್ಲ ಬಂದು ಮನವರಿಕೆ ಮಾಡಿ ನಮ್ಗೆ ಬದುಕನ್ನ ಕಟ್ಕೊಳ್ತಾ ಇದ್ದೀವಿ, ನಮ್ಗೆಲ್ಲ ಒಕ್ಕಲಿಬಿಸ್ಬೇಡ ಅಂತ ಹೇಳಿ ಅವತ್ತೇನು ಮನವಿ ಮಾಡಿದ್ರು. ಆ ಮನವಿಯನ್ನು ಆಧರಿಸಿ ಏನೋ ಅವತ್ತೆಲ್ಲ ಅವ್ರು ತೀರ್ಮಾನ ತಗೊಂಡಿದ್ರು. ಅದ್ರ ಹಿನ್ನೆಲೆಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರಿಗೆ ಉಳಿಲಿ, ಅವರು ಎಷ್ಟೋ ಜನ ಇವತ್ತು ನಾವು ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅವ್ರ ಗೋಳನ್ನ, ಅವ್ರ ಹೋರಾಟದ ಗೋಳನ್ನ ನಾವು ನೋಡ್ತಾ ಇದ್ದೀವಿ. ಅವರು ಎಷ್ಟೋ ಜನ ರೈತರು ನಮ್ಗೆ ಇರ್ತಕ್ಕಂಥ ಭೂಮಿ ಕಳ್ಕೊಂಡ್ರೆ ನಮ್ ಜೀವನ ಕಷ್ಟ ಆಗುತ್ತೆ ಅಂತ ಬಿಟ್ಟು ಹೇಳಿ ಅವ್ರ ಎಷ್ಟೋ ಜನ ಪಾಪ ಇವತ್ತು ಇಲ್ಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಭೂಮಿ ಕೊಂಡ್ಕೊಂಡು ವ್ಯವಸಾಯ ಮಾಡಕ್ ಕೂಡ ಮನಸ್ಸೊಪ್ಪಲ್ಲ ಕೆಲವ್ರಿಗೆಲ್ಲ. ಇರೋಂಥ ಸ್ಥಳ ಅವ್ರಿಗೆ ಭಾವನಾತ್ಮಕವಾಗಿ ಎಲ್ಲಿರ್ತಾರೋ ಅಲ್ಲೇ ಇದ್ಕೊಂಡು ಜೀವನ ಕಟ್ಕೋಬೇಕಮ್ಮ ಅಂತ ರೈತಾಪಿ ವರ್ಗ ಅದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಎಲ್ಲಾರು ಕುಮಾರಸ್ವಾಮಿ ಅವರು ಇರ್ಬೋದು, ನಮ್ಮ ಪಕ್ಷದವ್ರು ಎಲ್ಲರೂ ಇರ್ಬೋದು, ಬಿಜೆಪಿ ಅವ್ರು ಇರ್ಬೋದು, ಈ ಎಲ್ಲರನ್ನು ಸೇರ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಈ ಹೋರಾಟ ಕೇಳಿದವ್ರು ಬಿಟ್ರೆ ಇದು ರಾಜಕೀಯ ಇದರಿಂದಲೇ ರಾಜಕೀಯ ಮಾಡ್ಬೇಕು ಅಂತ ಉದ್ದೇಶ ಇದೊಂದರಿಂದ ಆಗೋದಿಲ್ಲ. ಆ ತರದ ಸಾಧ್ಯತೆ ಕಮ್ಮಿ. ನಾವೇ ಕುಡಿಯೋ ನೀರಿನ ಸಮಸ್ಯೆಗಳು ತಾಂಡು ಬರ್ತಾ ಇದೆ ಒಂದ್ ಕಡೆಗೆ. ಇನ್ನೊಂದು ಕಡೆ ಈ ಸರ್ಕಾರದಲ್ಲಿ ಬಡವರಿಗೆ ಕೊಡ್ತಕ್ಕಂಥ ಮಾಶಾಸನಗಳು ಏನು ಸಾಮಾಜಿಕ ಬದ್ಧತೆಯಲ್ಲಿ ಕೊಡ್ತಕ್ಕಂಥ ಮಾಶಾಸನ ಏನಿದಾವೆ ಆ ಮಾಶಾಸನಗಳು ಕೂಡ ನಿಲ್ಸೋಕಿದ್ದಾರೆ. ಯಾಕೆ ನಿಲ್ಸೋದು ಮಾಶಾಸನಗಳು? ಇವ್ರು ಪರಿಶೀಲನೆ ಅಂತ ನಾವು ಇವರು ಒಂದು ನೆಪ ಮಾತ್ರ ಒಂದು ಕಾರಣ ಒಡ್ಡಿ ಇವತ್ತು ಅಂಗವಿಕಲರು, ವೃದ್ಧಾಪ್ಯದಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಮಕ್ಕಳಿರ್ತಕ್ಕಂಥವ್ರು, ವಿಧವೆಯರು, ಇನ್ನು ಅನೇಕ ನಾವು ಏನು ಸಾಮಾಜಿಕ ಸಂದೇಶ ಸುರಕ್ಷಾ ಯೋಜನೆ ಕೊಡ್ತಕ್ಕಂಥವ್ರು ಅನೇಕ ಜನರು ಏನು ಇವತ್ತು ಈ ಹಣದಿಂದ ಜೀವನ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದನ್ನ ಹಳ್ಳಿಗಳಲ್ಲಿ ನಾವು ನೋಡಿದೀವಿ. ಇವತ್ತು ಹಳ್ಳಿಗಳಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಹಳ್ಳಿ ಜನ ನಮ್ಮ ಹತ್ರ ಬಂದು ಹೇಳ್ತಾರೆ. ನಾವು ಹಳ್ಳಿಗೆ ಹೋದಾಗ ಅವ್ರು ನಮ್ಗೆ ಹೇಳಕ್ ಕೂಡ ಅವ್ರ ಶಕ್ತಿ ಇಲ್ಲ. ನಾವು ಹಳ್ಳಿಗೆ ಹೋದಾಗ ಅಲ್ಲಿ ಪಾಪ ಎಲ್ಲರ ಕೈ ಮುಗಿದು ನಮ್ಮ ಮಾಶಾಸನ ನಿಂತಿದೆ ಕೊಡಿಸಿ ಅಂತ ಬಿಟ್ಟು ಹೇಳಿ 6 ತಿಂಗಳಿಂದ ಮಾಶಾಸನ ನಿಲ್ಲಿಸಿದಾರಲ್ಲ. ಮೇ ತಿಂಗಳಲ್ಲಿ ಒಂದು ಆದೇಶನ ಹೊಡಿಸಿದ್ದಾರೆ, ಅದ್ರ ಹಿಂದೆ ಮಾಶಾಸನ ನಿಲ್ಲಿಸಿದ್ದಾರೆ. ಮೇ ತಿಂಗಳಿಂದ ಇವತ್ತು ಕಡತಗಳ ಪರಿಶೀಲನೆ ಅಂತ ಬಿಟ್ಟು ಹೇಳಿ ಇಟ್ಟಿದ್ದಾರೆ. ಆ ಬಡಪಾಯಿಗಳು ಎಲ್ಲಿ ಹೋಗ್ಬೇಕು? ಇವರು ಈ ಸರ್ಕಾರದವರು ಅರ್ಥ ಪಡ್ಕೋಬೇಕಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಇಷ್ಟೇ, ಇದು ನಾವು ಮಾಡಿದ್ದಲ್ಲ. ಈ ಯೋಜನೆ, ನಗರಾಭಿವೃದ್ಧಿ ಯೋಜನೆಯನ್ನ ಹಿಂದೆ ಕುಮಾರಸ್ವಾಮಿ ಅವರ ಅಧಿಕಾರದಲ್ಲಿದ್ದಾಗ ಮಾಡಿದ್ದು, ಇದನ್ನ ಜಸ್ಟ್ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇದ್ದೀವಿ ಅಷ್ಟೇ ಅಂತ ಅವರು ಡಿ ಕೆ ಶಿವಕುಮಾರ್ ಬಹಳ ಬುದ್ಧಿವಂತರು, ಚಾಣಾಕ್ಷರಿದ್ದಾರೆ. ಅವರು ಕುಮಾರಸ್ವಾಮಿ ಅವ್ರ ತೀರ್ಮಾನ ತಗೊಂಡಿರ್ತಕ್ಕಂಥದಕ್ಕೆ ಅವರೇ ವಿತ್ಡ್ರಾ ಮಾಡಿದ್ರಲ್ಲಪ್ಪ. ನೀವ್ ಯಾಕಪ್ಪ ಮುಂದುವರ್ಸಕ್ ಹೋಗ್ತೀರಾ ಅದನ್ನ? ನೀವ್ ಯಾಕೆ ಮುಂದುವರ್ಸಕ್ ಹೋಗ್ತೀರಾ? ಹೋಗ್ಲಿ, ನಿಮ್ಗೊಂದು 80% ರೈತರು ಬಂದು ನಿಮ್ಗೆ ಬಂದು ದುಂಬಲ್ ಬಿದ್ದವರ, ನಮ್ಮ ಟೌನ್ಶಿಪ್ ಮಾಡ್ಕೊಡಿ ಅಂತ ದುಂಬಲ್ ಬಿದ್ದವರ? ಏನಿಲ್ಲಲ್ಲ. ಈಗ 80% ಜನ ಒಪ್ಪಿಗೆ ಹಾಕ್ಬೇಕಂತ ನಿಯಮದಲ್ಲಿ ಇದೆ. ಮತ್ತೆ ನಿಮ್ಗೇನು 80% ಜನ ಬಂದು ಒಪ್ಪಿಗೆ ಹಾಕಂತ ಒಂದು ಪ್ರಸಂಗಗಳಲ್ಲಿ ನಿರ್ಮಾಣ ಆಗಿಲ್ಲ.
ಯಾರೋ ಬಂದು ಕೆಲವರು ಕೊಡ್ಬೋದು, ಒಂದು 10%, 15%, 20% ನಿಮ್ಗೆ ಬಂದು ಮನವರಿಕೆ ಮಾಡಿರ್ಬೋದು. ಆದ್ರೆ ನಿಮ್ಮದು ಇವತ್ತು ಯಾಕೆ ಇಷ್ಟೊಂದು ನೀವು ಈ ಟೌನ್ಶಿಪ್ ಅನ್ನ ಈಗಲೇ ಮಾಡಿ ಮುಗಿಸ್ಬೇಕಂತ ಹೇಳಿ ನೀವು ಅಟಕ್ ಬಿದ್ದಿದ್ರಲ್ಲ, ಇದು ಸರ್ಕಾರದ ಈ ಧೋರಣೆ ಒಳ್ಳೇದಲ್ಲ ಅಂತ ನಮ್ಮ ಭಾವನೆ. ನೀವು ಮಾಡ್ರಿ, ರೈತರು ಮತ್ತೆ ಯಾಕೆ ಅಷ್ಟೊಂದೆಲ್ಲ ವಿರೋಧ ಮಾಡ್ತಾವ್ರೆ? ನಮ್ದೇನು ಸೋಲಾರ್ ಮಾಡ್ಬೇಕಾರೆ ರೈತರೆಲ್ಲ ಬಂದು ಸೋಲಾರ್ ನಿರ್ಮಾಣ ಮಾಡ್ಬೇಡ್ರಿ, ಇಲ್ಲೆಲ್ಲ ನಮ್ಗೆ ತೊಂದರೆ ಆಗುತ್ತೆ ಅಂತ ಬಿಟ್ಟು ಯಾರನ್ನ ಬಂದು ಪ್ರತಿಭಟನೆ ಮಾಡಿದ್ರೆ ಒಂದು ಪ್ರತಿಭಟನೆ ಮಾಡ್ಲಿಲ್ಲ. ನೀವು ಮಾಡಿರ್ತಕ್ಕಂಥ ಕಾರ್ಯ ಸರಿ ಇತ್ತು. ಮತ್ತೆ ಅವತ್ತಿನ ತೀರ್ಮಾನ ಅದೇ ತರದ ತೀರ್ಮಾನ ತರ ಇದು ಟೌನ್ಶಿಪ್. ಇವತ್ತು ರೈತರೆಲ್ಲ ವಿರೋಧ ಮಾಡ್ತಾವ್ರ ಅಂತಂದ್ಮೇಲೆ ನೀವ್ ಯಾಕೆ ಆಟಕ್ ಬಿದ್ದಿದ್ರಿ? ಬಿಟ್ಬಿಡ್ಬೇಕು ನೀವು. ಏನು ಅಲ್ಲೇ ಮಾಡ್ಬೇಕು ಟೌನ್ಶಿಪ್? ಬೇರೆ ಕಡೆ ಮಾಡಿ, ಬಿಡದಿ ಹತ್ರನೇ ಟೌನ್ಶಿಪ್ ಮಾಡ್ಬೇಕೆಂಬ ಉದ್ದೇಶ ಏನಿತ್ತು. ಬೇರೆ ಕಡೆ ಬೇರೆ ಭಾಗದಲ್ಲಿ ಹೋಗಿ ಮಾಡಿ, ಬಾಡು ಭೂಮಿನ ಆಯ್ಕೆ ಮಾಡ್ಕೊಳ್ರಿ. ಬಾಡು ಭೂಮಿನ ಆಯ್ಕೆ ಮಾಡ್ಕೊಳ್ರಿ. ಅಲ್ಲೇನು ಬೆಳೆಯಲ್ಲ ಅಂದಾಗ ಒಂದು ಟೌನ್ಶಿಪ್ ಮಾಡ್ಬಿಟ್ಟು ಅದಕ್ಕೊಂದು ಬೆಲೆ ಬರಂಗೂ ಆಗುತ್ತೆ, ಅಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತಲ್ಲ. ಅಭಿವೃದ್ಧಿ ಮಾಡಿ ತೊಂದರೆ ಇಲ್ಲ, ಆದ್ರೆ ನಮ್ ಜಾಗದಲ್ಲಿ ಬಂದು ಯಾಕೆ ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಈಗ ನೇರವಾಗಿ ಮಾಜಿ ಶಾಸಕರಿಗೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮಾನವೀಯತೆಯ ಹಿತದೃಷ್ಟಿಯಿಂದ ಆಲೋಚನೆ ಮಾಡೋದಾದ್ರೆ ಅದನ್ನೇ ನಂಬ್ಕೊಂಡು ತಲತಲಾಂತರಗಳಿಂದ ರೈತರಿಗೆ ತಲತಲಾಂತರಗಳಿಂದ ನಂಬ್ಕೊಂಡು ಜಮೀನನ್ನೇ ಕೃಷಿಯನ್ನೇ ನಂಬ್ಕೊಂಡು ಬಂದಂತ ರೈತರು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಬಹುದು ಅನ್ನೋದು. ಯಾಕೆಂದ್ರೆ ಈ ಕೃಷಿ ಬಿಟ್ರೆ ಬೇರೆ ನನ್ಗೆ ಯಾವುದೇ ಒಬ್ಬ ರೈತ ಆಗ್ಲಿ, ಒಬ್ಬ ಮನುಷ್ಯನಿಗೆ ಹಣ ಬಂದಾಗ ಹಣವನ್ನ ಯಾವ ರೀತಿ ಸದ್ವಿನಿಯೋಗ ಮಾಡ್ಕೋಬೇಕು ಎಂಬುದು ಎಷ್ಟೋ ಜನಕ್ಕೆ ಅದಕ್ಕೆ ಕೆಲವ್ರಿಗೆ ಅರಿವೇ ಇರೋದಿಲ್ಲ. ಇವತ್ತು ನೀವು ಹಣ ಕೊಡ್ಬೋದು, ಹೆಚ್ಚಿಗೆ ಹಣವನ್ನು ಕೊಡ್ಬೋದು. ಅವ್ರು ಬೇರೆ ಬೇರೆ ಹೋಗಿ ಸ್ಕಿಲ್ ಡೆವಲಪ್ಮೆಂಟ್, ಈಗ ಬೇರೆ ಬೇರೆ ಹೋಗಿ ಯಾವ್ದಾದ್ರು ಒಂದು ವ್ಯಾಪಾರ ವಹಿವಾಟು, ಇನ್ನು ಬೇರೆ ರೀತಿಯಲ್ಲಿ ಇಂಡಸ್ಟ್ರಿಗಳು ಮಾಡೋಂಥದ್ದು, ಅದೆಲ್ಲ ಅವ್ರಿಗೆ ಬರಬೇಕಲ್ಲ ಪಾಪ. ಅವ್ರಿಗೆ ಅಲ್ಲಿ ಆ ರೀತಿಯಾದಂಥ ತರಬೇತಿಗಳಾಗಿರೋದಿಲ್ಲ. ಹಣ ಬರುತ್ತೆ, ಮನೆಗೆ ಇಟ್ಕೊಳ್ತಾರೆ, ತಗೊಂಡು ಬ್ಯಾಂಕಲ್ಲಿ ಇಟ್ಕೊಂತಾರೆ. ಬ್ಯಾಂಕ್ನಲ್ಲಿ ಕೊಡ್ತಕ್ಕಂಥದ್ದು 4%, 5% ಬಡ್ಡಿಗೆ ಜೀವನ ಮಾಡಕ್ ಆಗೋದಿಲ್ಲ. ಇವತ್ತು ಇಲ್ಲದ ಅವಾಗ ಏನ್ ಮಾಡ್ಬೇಕು, ಬಂಡವಾಳದಲ್ಲಿ ನಾವು ತಿಂದ್ಕೊಂಡು ಬರ್ತಾ ಇರ್ಬೇಕು. ಕೊನೆಗೆ ಅವರು ಪಾಪ ಆಸ್ತಿಯನ್ನ ಕಳ್ಕೊಂಡು, ಹಣವನ್ನು ಕಳ್ಕೊಂಡು ಮುಂದಿನ ಬೆಳವಣಿಗೆಗೆ, ಮುಂದಿನ ಅವರ ಒಂದು ಅವರ ಮನೆಗಳಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆಲ್ಲ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇದಾವೆ. ಅವು ಬಹಳ ಜಾಸ್ತಿ ಇದಾವೆ. ಆಸ್ತಿ ಇದ್ರೆ ಅವನು 10 ಗುಂಟೆ ಇರ್ಲಿ, 5 ಗುಂಟೆ ಇರ್ಲಿ, ಅದು ನಿರಂತರವಾಗಿ ಅವನ ಅದ್ರ ಮೇಲೆ ಹಕ್ಕನ್ನು ಸಾಧಿಸ್ಕೊಂಡು ಜೀವನ ಕಟ್ಕೊಂಡಿರ್ತಕ್ಕ ನಾವು ಬಹಳಷ್ಟು ಜನ ನೋಡಿದೀವಿ. ಓಕೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಆದೇಶವನ್ನು ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಹಾಗೆ ಮುಖಂಡರುಗಳಿಗೆ ಒಂದು ಕರೆಯನ್ನ ನೀಡಿದ್ದಾರೆ. ಎಲ್ಲರೂ ಕೂಡ ಬನ್ನಿ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಹೋರಾಟವನ್ನ ಮಾಡೋಣ ಅಂತ. ಇದು 3 ದಿನಗಳಿಗೆ ಸೀಮಿತ ಆಗತ್ತಾ ಹೋರಾಟ? ಹೇಗೆ ಇದು ಯಶಸ್ವಿ ಆಗತ್ತಾ? ಆ ನಂಬಿಕೆ ನಿಮ್ಗಿದೆಯಾ ಅಂತ? ಸರ್ಕಾರ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಹೋರಾಟ, ಅದ್ರ ಜೊತೆಗೆ ಬಿಜೆಪಿ ಅವರು ಕೂಡ ಎಲ್ಲ ಸೇರಿ ಹೋರಾಟ ಮಾಡ್ತಾವ್ರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಅದನ್ನ ಮುಂಡಾಟಕ್ಕೆ ಅವರು ಬೀಳ್ತಕ್ಕಂಥ ಪ್ರಸಂಗಗಳು ಜಾಸ್ತಿ ಇದಾವ ಅಂತ ನನಗನ್ನಿಸ್ತಾ ಇದೆ. ಈಗ ಮತ್ತೆ ಮನೆಯೆಲ್ಲ ಅದೇ ಅವ್ರು ಹೇಳಿದಾರಲ್ಲ ಈಗಾಗಲೇ, ಇನ್ನು ಸ್ವಲ್ಪ ದಿನ ಕಾಯೋ ರೀತಿಯಲ್ಲಿ ಸರ್ಕಾರ ಕಾಯ್ಕೊಂಡು ಅದನ್ನ ಯಾವ ರೀತಿ ಜನರಿಂದ ಸಮೀಕ್ಷೆಯನ್ನ ಪಡಿತಾರೆ ರೈತರಿಂದ, ಆ ಸಮೀಕ್ಷೆ ಆಧಾರದ ಮೇಲೆ ಅವ್ರು ಮೋಸ್ಟ್ಲಿ ತೀರ್ಮಾನ ತಗೋಬಹುದು. ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ತಾವು ಮಾಜಿ ಶಾಸಕರಾಗಿದ್ದೀರಿ, ರಾಜಕೀಯದಲ್ಲಿ ಅನುಭವ ಇದೆ, ಇಂತಹ ಸಮಸ್ಯೆಗಳನ್ನು ಸಾಕಷ್ಟು ಭೇದಿಸುವಂತ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಿ. ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಮನಸ್ಸಿಗೆ ತುಂಬಾ ಹತ್ತಿರವಾಗಿದ್ದೀರಿ ಕೂಡ. ಏನನ್ನ ಹೇಳೋದಕ್ಕೆ ಬಯಸ್ತೀರಿ ಮುಖ್ಯಮಂತ್ರಿ ಅವರಿಗೆ ಅಂತ? ಮುಖ್ಯಮಂತ್ರಿಗಳು ಈಗ ಇಂಥ ಒಂದು ವಿಚಾರವನ್ನ ಈಗ ಈ ಸಂದರ್ಭದಲ್ಲಿ ಬದಿಗೊತ್ತಿ, ರಾಜ್ಯದಲ್ಲಿ ಇವತ್ತು ಏನು ಭೀಕರವಾದಂತ ಬರಗಾಲ ಬಂದು ರೈತಾಪಿ ವರ್ಗ ತುಂಬಾ ಪರಿತಪಿಸ್ತಾ ಇದ್ದಾರೆ. ಕುಡಿಯ ನೀರಿಗೆ ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ. ಇವತ್ತು ಜಲ್ ಜೀವನ್ ಮಿಷನ್ ನಲ್ಲಿ ಏನು ಮನೆ ಮನೆಗೂ ಗಂಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಹಳ್ಳಿಗಳಲ್ಲಿ ಆ ನೀರು ಇವತ್ತು ಬರ್ತಾ ಇಲ್ಲ. ಇವತ್ತು ಕುಡಿಯ ನೀರನ್ನ ಕೊಡ್ತಕ್ಕಂಥದ್ದು ಮೊದಲನೇ ಆದ್ಯತೆಯಾಗಿ ಅವರು ಕೆಲಸ ಮಾಡಬೇಕು. ಅಂಗವಿಕಲರಿಗೆ ಮತ್ತೆ ಏನ್ ಮಾಶಾಸ್ತ್ರಗಳೇನು ಸಾಮಾಜಿಕ ಬದ್ಧತೆಯಲ್ಲಿ ನಿಲ್ಸಿರ್ತಕ್ಕಂಥ ಮಾಶಾಸ್ತ್ರಗಳಿಗೆ ಅವ್ರಿಗೆ ಏನ್ ತೊಂದರೆ ಆಗಿದೆ, ಅವ್ರದ್ದು ಕೂಡಲೇ ಅದನ್ನ ಅವರು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ರೈತರಿಗೆ ಎಲ್ಲೆಲ್ಲಿ ಸಂಕಷ್ಟದಲ್ಲಿದ್ದಾರೆ, ವಲಸೆ ಇವತ್ತೆಲ್ಲ ಪಾಪ ಗುಳೆ ಹೋಗಕ್ಕೆ ಈಗಾಗಲೇ ರೈತರೆಲ್ಲ ಹೊರಟಿದ್ದಾರೆ. ಎಲ್ಲೆಲ್ಲ ಬೇರೆ ಕಡೆ ನಾನು ಮಾಧ್ಯಮಗಳಲ್ಲಿ ನೋಡಿದ್ದು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಏನು ನಮ್ಮ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ VBG ರಾಮ್ ಏನ್ ಪ್ರೋಗ್ರಾಮ್ ಇದೆ, ಅದನ್ನ ಅನುಷ್ಠಾನ ಮಾಡಿಸ್ತಕ್ಕಂಥದಕ್ಕೆ ಇಲಾಖೆಗೆ ಒಂದು ಒತ್ತಾಸೆ ಕೊಟ್ಟರು. ರಾಜ್ಯದಲ್ಲಿ ಇವತ್ತು ರೈತರಿಗೆ ಆಗ್ತಕ್ಕಂಥ ಏನ್ ಸಮಸ್ಯೆಗಳಿದಾವೆ,
ಮತ್ತು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಬಹಳಷ್ಟು ಸಮಸ್ಯೆಗಳಾಗಿದ್ದಾವೆ. ಇವತ್ತು ನೀವು ಬಂದಾಗಿದ್ದಲ್ಲೂ ಮನೆಗಳಿಗೆ ಕಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟಿಲ್ಲ, ಮನೆಗಳಿಗೆ ಕಟ್ಟಿರ್ತಕ್ಕಂಥ ಬಡವರು ಪರಿತಪಿಸ್ತಾ ಇದ್ದಾರೆ. ಇಂಥ ವಿಚಾರಗಳ ಬಗ್ಗೆ ನೀವು ಕುಡಿಯೋ ನೀರಿನ ಬಗ್ಗೆ, ಮನೆ ಕಟ್ಟಿಸಿರೋ ಬಗ್ಗೆ, ಕಟ್ಟಿರತಕ್ಕಂಥ ದುಡ್ಡು ಕೊಟ್ಟಿಲ್ಲದಂತ ಬಗ್ಗೆ ಇದ್ರ ಬಗ್ಗೆ ಚಿಂತನೆ ಮಾಡಿ, ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ನೀವು ನೇಮಕಾತಿಗಳನ್ನು ಮಾಡಿ. ಇವತ್ತು ಸರ್ಕಾರಿ ಶಾಲೆಗಳು ಇವತ್ತೆಲ್ಲ ಖಾಲಿ ಆಗ್ತಾ ಇದ್ದಾವೆ. ಬಡವ್ರ ಮಕ್ಕಳೆಲ್ಲ ಅಲ್ಪ ಸ್ವಲ್ಪ ಮಕ್ಕಳು, ಬಡವ್ರ ಮಕ್ಕಳು ಕೂಡ ಇವತ್ತು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಹೋಗ್ಬಿಟ್ಟು ಅವರು ಇಡೀ ದುಡಿಮೆಯಲ್ಲಿ ಅಲ್ಲಿ ಪೋಲ್ ಮಾಡ್ತಾವ್ರೆ. ನೀವು ಅಲ್ಲಿ ನಿಮ್ಮ ಒಂದು ಶಕ್ತಿಯನ್ನ ಪ್ರಯೋಗ ಮಾಡಿ, ಅಲ್ಲಿ ಸ್ಟ್ರೆಂಥನಿಂಗ್ ಮಾಡಿ ಅಂತ ಬಿಟ್ಟು ನಾವು ಇಷ್ಟೆಲ್ಲ ಸಮಸ್ಯೆಗಳೇನು 3-4 ಸಮಸ್ಯೆಗಳು ಹೇಳಿದೀವಲ್ಲ, ಎಲ್ಲಾ ಹೋಗಲಾಡಿಸ್ಲಿಕ್ಕೆ ಅವರು ಏಕಾಏಕಿ ಮಾಡ್ಲಿಕ್ಕೆ ಆಗುತ್ತಾ ಬಿಡುತ್ತೋ ಗೊತ್ತಿಲ್ಲ. ಏನು ಬೇಸಿಕ್ ನೀಡ್ಸ್ ಏನಿದಾವೆ ಆ ಬೇಸಿಕ್ ನೀಡ್ಸ್ ಅನ್ನ ಫುಲ್ ಮಾಡ್ಕೊಂಡು ಸರ್ಕಾರವನ್ನು ಸುಭದ್ರವಾಗಿ ನಡೆಸ್ಕೊಂಡು ಹೋಗೋರು ಸಾಕಾಗುತ್ತೆ ನಮ್ಗೆ. ಓಕೆ, ನಿಮಗಿರೋ ಮಾಹಿತಿ ಪ್ರಕಾರ ಈ ಒಂದು ಪಾದಯಾತ್ರೆ 3 ದಿನಗಳ ನಡೆಯುತ್ತೆ. ಯಾರೆಲ್ಲ ಭಾಗಿಯಾಗಬಹುದು? ಕುಮಾರಸ್ವಾಮಿ ಅವರು ಈ ತರದರೆಲ್ಲರೂ ಕೂಡ ಭಾಗಿಯಾಗ್ತಾರಾ? ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಕ್ಕಂಥ ವಿಚಾರ ನನಗೇನು ಮನವರಿಕೆ ಆಗಿಲ್ಲ. ಬಹುಶಃ ಇವತ್ತು ನಮ್ಮ ಪಕ್ಷದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ ವಹಿಸಿದ್ದಾರೆ, ಅವರು ಭಾಗವಹಿಸ್ತಾರೆ. ಅವ್ರ ನೇತೃತ್ವದಲ್ಲಿ ಮಾಜಿ ಶಾಸಕರು ಎಲ್ಲ ಪಕ್ಷದವ್ರು ಎಲ್ಲರೂ ಕೂಡ ಮಾಜಿ ಶಾಸಕರು, ಹಾಲಿ ಶಾಸಕರುಗಳು, ಮತ್ತೆ ಅಲ್ಲಿ ಪದಾಧಿಕಾರಿಗಳು, ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಕಾರ್ಯಕರ್ತರು, ಅಲ್ಲಿನ ಪದಾಧಿಕಾರಿ ಎಲ್ಲರೂ ಅದಕ್ಕೆ ಕೈ ಜೋಡಿಸಿ ಅದನ್ನ ಹೋರಾಟಕ್ಕೆ ಬರ್ತಾರೆ. ಇದು ಬಿಡದಿಯ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರು KM ತಿಮ್ಮರಾಯಪ್ಪ ಅವರು ಒಂದಷ್ಟು ವಿಚಾರಗಳ ನಮ್ಮ ಜೊತೆ ಮಾತನಾಡಿದ್ದಾರೆ. ಯಾಕೆಂದ್ರೆ ಇದು 3 ದಿನಗಳು ನಡೆಯುವಂತ ಪಾದಯಾತ್ರೆ ಅಷ್ಟಕ್ಕೆ ಸೀಮಿತ ಆಗುವುದಿಲ್ಲ. ರೈತರ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಬಿಟ್ರೆ ರಾಜಕೀಯದ ಹಸ್ತ್ರವನ್ನ ಇಟ್ಕೊಂಡು ಅಲ್ಲ ಅನ್ನುವಂತ ಒಂದು ವಿಚಾರವನ್ನ ಸ್ಪಷ್ಟನೆ ನೀಡಿದ್ದಾರೆ. ಕೇವಲ ಅಭಿವೃದ್ಧಿಯನ್ನ ಮಾಡಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಆದ್ರೆ ಅಲ್ಲಿ ಹಸಿರನ್ನ ಹೊತ್ತಿರುವಂತ ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಅನ್ನುವಂತ ವಿಚಾರವನ್ನ KM ತಿಮ್ಮರಾಯಪ್ಪ ಅವರು ಗಂಭೀರವಾಗಿ ಅವ್ರ ವಿರೋಧವನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು KM ತಿಮ್ಮರಾಯಪ್ಪ ಅವ್ರ ಜೊತೆ ಬಿಡದಿಯ ಟೌನ್ಶಿಪ್ ವಿಚಾರದ ಬಗ್ಗೆ ಮಾಹಿತಿ. ಮತ್ತಷ್ಟು ವಿಚಾರವನ್ನ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಲೀಡ್ ನ್ಯೂಸ್. ನಮಸ್ತೆ.